ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಬೆಳಿಗ್ಗೆನೇ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಓಕೆನಾ. ನಾನೀಗ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂದರೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಅವರೆಕಾಯಿ ಮತ್ತು ಸಬ್ಬಕ್ಸಿ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾ ಇರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಮಾಡಿಸ್ದಂಗೆ ಇರುತ್ತೆ ಈ ಬ್ರೇಕ್ಫಾಸ್ಟು. ಸೊ ನಾನಿಲ್ಲಿ ಬೀನ್ಸು, ಸಬ್ಬಸಿಗೆ ಸೊಪ್ಪು, ಆಮೇಲೆ ಅವರೆಕಾಯಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಮತ್ತು ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕಡಲೆಬೀಜ, ಆಮೇಲೆ ನಿಂಬೆಹಣ್ಣು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ನಾನು ರವೆನ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ನೋಡಿಕೊಂಡು ನೀವು ರವೆನ ತಗೋಬೋದು. ನಾನಿಲ್ಲಿ ಅರ್ಧ ಗ್ಲಾಸ್, ಒಂದು ದೊಡ್ಡ ಲೋಟದಲ್ಲಿ ಅರ್ಧ ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ಗಂಟ ನಾನು ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಜಾಸ್ತಿ ಕಲರ್ ಬಿಡೋದೇನು ಬೇಡ, ಸ್ವಲ್ಪ ಲೈಟ್ ಕಲರ್ ಆದರೆ ಸಾಕು. ನಾವು ಇದನ್ನು ರವೆನ ಎಷ್ಟು ಹುರಿತೀವೋ ಅಷ್ಟು ಚೆನ್ನಾಗಿ ಬರ್ತತೆ ಉಪ್ಪಿಟ್ಟು. ಸೊ ಅದಾದಮೇಲೆ ನಾನು ಒಂದು ತವಕ್ಕೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನು ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ತುಪ್ಪ ಬೇಡ ಅಂತಂದರೆ ಎಣ್ಣೆಲಿ ಕೂಡ ಮಾಡ್ಕೋಬೋದು. ತುಪ್ಪ ಹಾಕೋದ್ರಿಂದ ಮಕ್ಕಳಿಗೆ ತಿನ್ನೋದಕ್ಕೆ ಒಂಥರ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಎಸ್ಪೆಷಲಿ ಹೇಳಬೇಕು ಅಂತಂದರೆ ಡೈಲಿ ಒಂದು ಸ್ಪೂನ್ ತುಪ್ಪ ತಿನ್ನಲೇಬೇಕು ನಮ್ಮ ಊಟದಲ್ಲಿ. ಅದು ನಮ್ಮ ಬೋನ್ಸ್ಗಾಗಿರ್ಬೋದು, ಪ್ರತಿಯೊಂದು ಸ್ಕಿನ್ಗಾಗಿರ್ಬೋದು ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದಾದಮೇಲೆ ನಾನಿಲ್ಲಿ ಕಡಲೆಬೀಜ, ಕಡಲೆಬೇಳೆ, ಸೊ ಜೀರಿಗೆ, ಸಾಸಿವೆ ಎಲ್ಲನೂ ಹಾಕಿದ್ದೀನಿ. ನೀವು ಇದಕ್ಕೆ ಉದ್ದಿನಬೇಳೆ ಕೂಡ ಹಾಕ್ಕೋಬೋದು. ನಾನು ಉದ್ದಿನಬೇಳೆ ತೊಗೊಂಡಿಲ್ಲ, ಇಷ್ಟು ಮಾತ್ರ ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಕಂದು ಬಣ್ಣ ಬರೋ ಗಂಟ ಸ್ವಲ್ಪ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದು ಬಾಯಲ್ಲಿ ಕುರುಮ್ ಅಂತ ಸಿಗ್ತಾ ಇರುತ್ತಲ್ಲ, ಬಾಯಿಗೆ ತುಂಬ ಚೆನ್ನಾಗಿರ್ತದೆ ಆ ಫ್ಲೇವರು. ಸೊ ಇದನ್ನು ಸ್ವಲ್ಪ ನೀಟಾಗಿ ಕಂದು ಬಣ್ಣ ಬರೋ ಗಂಟ ಇದನ್ನು ಸ್ವಲ್ಪ ಹುರಿಯೋಣ. ಅದಾದಮೇಲೆ ಸ್ವಲ್ಪ ಹಸಿ ಕರಿಬೇವು. ಇದಕ್ಕೆ ಆ್ಯಕ್ಚುಲಿ ನಾವು ಯಾವುದೇ ಬ್ರೇಕ್ಫಾಸ್ಟ್ ಮಾಡಿದ್ರೂ, ಸಾಂಬಾರು ಮಾಡಿದ್ರೂ ಹಸಿ ಕರಿಬೇವು ಇರೋ ಟೇಸ್ಟು ಇದು. ನಾವು ಕೆಲವರು ಡ್ರೈ ಮಾಡಿ ಇಟ್ಕೊತಾರೆ ಕರಿಬೇವನ್ನ, ಬಟ್ ಹಸಿ ಕರಿಬೇವು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಅದೇ ಫ್ಲೇವರು ತುಂಬ ಚೆನ್ನಾಗಿ ಬಿಡುತ್ತೆ. ಸೊ ಇದು ಕೂಡ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತಿದ್ದೀನಿ. ಸೊ ಈಗ ಚಿಕ್ಕದಾಗಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೀವು ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು, ಚಿಕ್ಕಕ್ಕಾದರೂ ಕಟ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಸೊ ನಾನು ಇದನ್ನು ಸ್ವಲ್ಪ ತೆಳ್ಳಗೆ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕೂಡ ಇವಾಗ ಒಂದು 2 ನಿಮಿಷ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ಸೊ ನಾವು ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ನಾವು ಅದು ಚೆನ್ನಾಗೆ ಹುರಿಯೋದ್ರಲ್ಲಿ ಮೇನು ಇದಾಗುತ್ತೆ, ಮ್ಯಾಟ್ರಾಗುತ್ತೆ. ಸೊ ಇನ್ನು ಎಷ್ಟು ಚೆನ್ನಾಗಿ ನೀಟಾಗಿ ಹುರಿತೀವೋ ಅಷ್ಟೂ ಯಾವುದೇ ಸಾಂಬಾರಾಗಲಿ ಬ್ರೇಕ್ಫಾಸ್ಟ್ ಆಗಲಿ ಚೆನ್ನಾಗೇ ಬರುತ್ತೆ. ಸೊ ಈಗ ನಾನು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿನ ಸುಮ್ಮನೆ ಪೀಸ್ ಮಾಡ್ಕೊಂಡಿದ್ದೀನಿ. ನಾನು ಸೆಂಟ್ರಲ್ಲಿ ಏನೂ ಕಟ್ ಮಾಡಿಲ್ಲ, ಯಾಕಂದರೆ ಪಾಪು ತಿನ್ನೋದ್ರಿಂದ ಖಾರ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಅವಳಿಗೆ ಖಾರ ಅಷ್ಟು ತಿನ್ನಲ್ಲ, ಇನ್ನು ನಾನು ಕೊಟ್ಟಿಲ್ಲ ಅಷ್ಟು ಖಾರ. ಸೊ ಹಾಗಾಗಿ ಹಂಗೆ ಕಟ್ ಮಾಡಿ ಪೀಸ್ ಮಾಡಿ ಹಾಕಿ ಇರೋ ಅಂಥದ್ದು. ಸೊ ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ನಾವು ಈಗ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಸೊ ನಾನು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕೋದ್ರಿಂದ ನಾನು ಸ್ವಲ್ಪ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಟೊಮೊಟೊ ಹಾಕಿದ್ದೀನಿ. ಸೊ ಇದೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಹಾಗೆ ನಿಮಗೆ ಯಾವ ಬ್ರೇಕ್ಫಾಸ್ಟು ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಬ್ರೇಕ್ಫಾಸ್ಟ್ ಅಂತ ಏನು ಇಷ್ಟ ಆಗೋಲ್ಲ, ನನಗೇನಿದ್ರು ಮುದ್ದೆ ಸಾರು ಆ ಥರ ಇಷ್ಟ ಆಗುತ್ತೆ, ಚಪಾತಿ ರೊಟ್ಟಿ ಈ ಥರ ಇಷ್ಟ ಆಗುತ್ತೆ. ಬ್ರೇಕ್ಫಾಸ್ಟ್ ಅಂದರೆ ಜಾಸ್ತಿ ಇಷ್ಟ ಅಂತಂದರೆ ನನಗೆ ಈ ವಾಂಗಿಬಾತು ಆ ಥರ ಇಷ್ಟ. ಅದು ಬಿಟ್ಮೇಲೆ ಅಷ್ಟಕ್ಕಷ್ಟೇ ಎಲ್ಲನೂ ಲೈಟಾಗೇ ತಿಂತೀನಿ. ಜಾಸ್ತಿ ನನಗೇನು ಅಷ್ಟು ಬ್ರೇಕ್ಫಾಸ್ಟ್ ಇಷ್ಟ ಆಗೋಲ್ಲ. ಬಟ್ ಉಪ್ಪಿಟ್ಟು ಸ್ವಲ್ಪ ಇಷ್ಟ, ಸ್ವಲ್ಪ ಹೆಲ್ತಿಯಾಗಿರುತ್ತಲ್ಲ, ಸೊ ಹಾಗಾಗಿ ಉಪ್ಪಿಟ್ಟು ಕೂಡ ಇಷ್ಟ. ನಾನೀಗ ಬೀನ್ಸ್ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ತೊಳೆದ್ಬಿಟ್ಟು ಹಾಕಿದ್ದೀನಿ. ಅದ್ರ ಜೊತೆ ಅವರೆಕಾಯಿನೂ ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ನೀಟಾಗಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಎಷ್ಟು ಈಗ ಈ ತರಕಾರಿ ಏನು ಹಾಕಿದ್ದೀನೋ ಅದನ್ನು ಸ್ವಲ್ಪ ಬೇಯಬೇಕು 50%. ಬೆಂದರೆ ಚೆನ್ನಾಗಿರ್ತತೆ. ಇಲ್ಲೋಡ ನೀನು ಗಲಾಟೆ ಮಾಡಿದಿ ಅಂದ್ರೆ ಸರಿಯಾಗಿ ಹೊಡೆದಾಕ್ಬಿಡ್ತೀನಿ. ಕೆಲಸ ಮಾಡಕ್ ಬಿಡಬೇಕು. ನೋಡಿ ಗೈಸ್ ಹೆಂಗ್ ಮಾಡ್ತಾರೆ, ನೋಡಿ ಗೈಸ್, ನೋಡಿ ಗೈಸ್, ಕೆಲಸ ಮಾಡಕ್ ಬಿಡಲ್ಲ. ನೋಡಿ ಗೈಸ್, ನೋಡಿ ಗೈಸ್. ಓಕೆ ಗೈಸ್, ಇದೆಲ್ಲ ಹುರಿದಿದ್ದಾಯ್ತು. ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈ ಕಡೆ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ಸೊ ನಾವು ಬಿಸಿನೀರಿಟ್ಟು ಮಾಡಿದಾಗ ಸ್ವಲ್ಪ ನೀಟಾಗಿ ಚೆನ್ನಾಗಿ ಬರುತ್ತೆ. ತಣ್ಣೀರು ಹಾಕಿದರೆ ಎಲ್ಲ ಸ್ವಲ್ಪ ಒಂಥರ ಇದಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಬಿಸಿನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಕೋದಕ್ಕೆ. ಸೊ ಇದು ಫೈನಲಿ ಚೆನ್ನಾಗಿ ಬೆಂದಿದ್ದು ಕೂಡ ಆಯಿತು. ಇದಾದಮೇಲೆ ಸೊ ನಾವು ಏನದು ರವೆನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಮುಂಚೆ ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಹೆಚ್ಚಿ ಇಟ್ಕೊಂಡಿದ್ದೆ. ಸೊ ಅದನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋ ಅಂಥದ್ದು. ಈ ಸಬ್ಸಿಗೆ ಸೊಪ್ಪು ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು, ಹಾಗೂ ಬಾಣಂತಿಯರಿಗೆ ತುಂಬ ಎಕ್ಸ್ಪೆಷಲಿ ಒಳ್ಳೆಯದು. ಯಾಕಂದರೆ ಚೆನ್ನಾಗಿ ಮಿಲ್ಕು ರೆಡ್ಯೂಸ್ ಆಗುತ್ತೆ, ಚೆನ್ನಾಗಿ ಕೂಡ ಇದಾಗುತ್ತೆ. ಮಕ್ಕಳಿಗೆ ಹಾಲು ಕೊಡ್ತಾರಲ್ವ, ಸೊ ಒಳ್ಳೆ ಮಿಲ್ಕ್ ಸಪ್ಲೈ ಆಗುತ್ತೆ. ಸೊ ಹಾಗಾಗಿ ಸಬ್ಸಿಗೆ ಸೊಪ್ಪನ್ನ ತುಂಬಾ ಬಾಣಂತಿಯರು ಯೂಸ್ ಮಾಡಿದರೆ ಒಳ್ಳೆಯದು. ಸೊ ನಾನಿಲ್ಲಿ ಉಪ್ಪಿಟ್ಟಿಗೆ ಹಾಕ್ತಾಯಿದ್ದೀನಿ, ಪಾಪು ತಿಂತಾಳಲ್ಲ, ಸೊ ಹಾಗಾಗಿ ಸಬ್ಸಿಗೆ ಸೊಪ್ಪನ್ನ ಕೂಡ ಸ್ವಲ್ಪ ಹಾಕಿದ್ದೀನಿ. ಫ್ಲೇವರ್ ಮಾತ್ರ ಮಸ್ತಿತ್ತು ಗೈಸ್, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಕ್ಯಾರೆಟ್ ತುರಿ ಕೂಡ ಹಾಕ್ಕೋಬೋದು. ಯಾಕಂದರೆ ಕ್ಯಾರೆಟ್ನ ಕಟ್ ಮಾಡಿ ಹಾಕಿದರೆ ಮಕ್ಕಳು ಅಷ್ಟು ತಿನ್ನಲ್ಲ, ಸೈಡಿಗೆ ಎತ್ತಾಕ್ಬಿಡ್ತಾರೆ. ಸೊ ತುರಿದ್ಬಿಟ್ಟು ಹಾಕಿದರೆ ಅದು ಮ್ಯಾಶ್ ಆಗ್ತದೆ ಉಪ್ಪಿಟ್ಟಲ್ಲಿ. ಸೊ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ನಾನಿವತ್ತು ಕ್ಯಾರೆಟು ಹಾಕಿಲ್ಲ. ಇವಾಗ ನಾನು ಬಿಸಿನೀರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಚೆನ್ನಾಗಿ ಕುದ್ದಾದಮೇಲೆ ರವೆ ಹಾಕ್ಬಿಟ್ರೆ ಸೊ ಕಂಪ್ಲೀಟಾಗಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಇದು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಅನ್ಕೋಬೋದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಯಾರಾದರೂ ಬ್ಯಾಚುಲರ್ ಇದ್ದರೆ ನೀವು ಟ್ರೈ ಮಾಡ್ಬೋದು, ಆರಾಮಾಗಿ ಮಾಡ್ಕೊಂಡು ತಿನ್ಕೋಬೋದು. ಇದಾದಮೇಲೆ ನಾನು ಪ್ಲೇಟ್ನ ಮುಚ್ಚಿ ಇಡ್ತಾಯಿದ್ದೀನಿ. ಸ್ವಲ್ಪ 2 ನಿಮಿಷ ಕುದೀಲಿ. ಅದಾದಮೇಲೆ ರವೆ ಹಾಕಿ ಮಿಕ್ಸ್ ಮಾಡೋ ಅಂಥದ್ದು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಓಕೆನಾ. ಸೊ ಬನ್ನಿ, ಈಗ ರವೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಉರಿನ ಕಮ್ಮಿ ಇಟ್ಟು ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ನೀಟಾಗಿ ಅಳ್ಕೊಳ್ಳುತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಇದನ್ನು ಫ್ರೈ ಮಾಡುವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಜಾಸ್ತಿ ಉಪ್ಪು ಹಾಕೋದೇನೋ ಅವಶ್ಯಕತೆ ಇಲ್ಲ. ಸೊ ಇದು ಸ್ವಲ್ಪ ತಣ್ಣಗಾದಮೇಲೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಫೈನಲಿ ಹೆಲ್ತಿ ಉಪ್ಪಿಟ್ಟು ರೆಡಿ ಆಯಿತು. ಸೊ ನೀವು ಟೇಸ್ಟ್ ಮಾಡ್ಬೋದು,
ತುಂಬಾ ಚೆನ್ನಾಗಿರುತ್ತೆ ಗೈಸ್. ಯಾರಾದರೂ ಈ ಚಳಿಲಿ ಏನು ಸಾರು ಮಾಡೋದು, ಏನು ಅಡುಗೆ ಮಾಡೋದು ಅಂತ ಏನಾದರೂ ಇದ್ದಾಗ ನಾವು ದಿಢೀರಂತಲೇ ನಾವು ಉಪ್ಪಿಟ್ಟು ಮಾಡ್ಬೋದು. ಬಿಸಿ ಬಿಸಿ ಚಳಿಗೆ ತುಂಬ ಚೆನ್ನಾಗಿರ್ತದೆ. ಸೊ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ತಗೊಂಡು ನೀಟಾಗಿ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಸರ್ವ್ ಮಾಡಿ ತಿನ್ನೋದಷ್ಟೇ. ಈಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಪಾಪಗೂ ತಿನ್ನಿಸ್ಕೊಂಡು ನಾನು ತಿಂತೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಅದರಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ನೆಕ್ಸ್ಟ್ ರೆಸಿಪಿ ಯಾವುದಾದ್ರೂ ನಾನು ಖಂಡಿತ ಶೇರ್ ಮಾಡ್ತಾಯಿರ್ತೀನಿ ಇನ್ಮೇಲೆ. ನನಗಂತೂ ಹೆಲ್ತಿ ಬ್ರೇಕ್ಫಾಸ್ಟು, ಅದರಲ್ಲೂ ಅವರೆಕಾಳು ಸಬ್ಸಿಗೆ ಸೊಪ್ಪು ಹಾಕಿರೋ ಅಂಥದ್ದು ಉಪ್ಪಿಟ್ಟು ಸಖತ್ತಾಗಿರುತ್ತೆ ಗೈಸ್. ನೀವು ಒಂದ್ಸಲ ಹಾಗೆ ಪ್ಲೈನು ಉಪ್ಪಿಟ್ಟು ತಿನ್ನೋದಕ್ಕೆ ಬೋರ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿ ಕೂಡ ನಿಮಗೆ ಒಳ್ಳೆ ಆರೋಗ್ಯ ಕೂಡ ಸಿಗುತ್ತೆ. ಸೊ ತಿಂಡಿ ತಿಂದಾದಮೇಲೆ ಹಾಗೆ ಆರಾಮಾಗಿ ಕೂತ್ಕೊಂಡಿದ್ವಿ, ಕೆಲಸ ಎಲ್ಲ ಆಗಿತ್ತು ಅಂತ. ಅಷ್ಟರಲ್ಲಿ ನನ್ನ ಮಗ ಬಂದ. ನನ್ನ ಮಗನ ನೀವು ಆಲ್ರೆಡಿ ನೋಡಿರ್ತೀರ ಹಳೆ ಲಾಗ್ಗಳಲ್ಲಿ. ಸೊ ಅವನು ತಂಗಿ ಹತ್ರ ರಾಖಿ ಕಟ್ಟಿಸ್ಕೊಳಕ್ಕೆ ಬಂದಿದ್ದಾನೆ. ಸೊ ನಾನೇ ಹೇಳಿದ್ದೆ ಕರ್ಕೊಂಬ ಅಂತ ಹೇಳ್ಬಿಟ್ಟು, ಹಾಗಾಗಿ ನಮ್ಮ ದಿವ್ಯ ಕರ್ಕೊಂಬಂದು. ಸೊ ಈಗ ಅವರಿಬ್ಬರು ನನ್ನ ಮಗಳು ಹೇಗೆ ರಾಖಿ ಕಟ್ತಾಳೆ ಅವನಿಗೆ ಅಂತ ನಾನು ತೋರಿಸ್ತೀನಿ. ಸೊ ನೋಡಿ, ಇಬ್ಬರು ಅವನು ಸ್ನಾನ ಮಾಡ್ಕೊಂಡ್ಬಂದ, ಇವಳು ಮಲಗಿದ್ದಾದಮೇಲೆ ಎದ್ಬಿಟ್ಟು ಅವಳಿಗೂ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸಿ ಈಗ ಇಬ್ರಿಗೂ ಕುಂಡ್ರಿಸಿದ್ದೀನಿ ನೀಟಾಗಿ. ಬೊಟ್ಟು ಅವಳಿಗೇನೂ ಗೊತ್ತಿಲ್ಲ ಪಾಪ, ಅದಕ್ಕೆ ಇದು ಫಸ್ಟ್ ಟೈಮು. ಸೊ ಹಾಗಾಗಿ ನಾವೇ ಎಲ್ಲ ಮಾಡಬೇಕು. ಸೊ ಮಕ್ಕಳಿಗೆಲ್ಲ ನಮ್ಮ ಸಂಸ್ಕೃತಿ ಸಂಪ್ರದಾಯ ಇವೆಲ್ಲ ತಿಳಿಸ್ಬೇಕು ಅಂದರೆ ಇದೆಲ್ಲ ಕಲಿಸ್ಬೇಕು. ಸೊ ಹಾಗಾಗಿ ನಾನು ಇದು ಮಾಡ್ತಿರೋ ಅಂಥದ್ದು. ನೋಡಿ ಬೊಟ್ಟೆಲ್ಲ ಹೇಗೆ ಇಡ್ತಾ ಇದ್ದಾಳೆ ಅಂತ. ಸೊ ಎಲ್ಲನೂ ಕೈ ಹಿಡ್ದು ಮಾಡಿಸ್ಬೇಕು. ಅದರಲ್ಲೂ ತೀಟಿಗೆ ಅಂದರೆ ತೀಟಿಗೆ, ಹೆವಿ ತೀಟಿಗೆ. ಸ್ವಲ್ಪ ಹೊತ್ತು ಕುತ್ಕೊಳೋದೇ ಇಲ್ಲ. ಅದು ಹೆಂಗೆ ಕೂತ್ಕೊಂಡಿದ್ದಾಳೆ. ಅವ್ರ ಅಣ್ಣನ ನೋಡಿದರೆ ಫುಲ್ ಶಾಕ್ ಆಗಿಬಿಡ್ತಾಳೆ. ಸೊ ಹಿಂಗೆ ಸ್ಟಾರ್ಟ್ ಬೊಟ್ಟಚ್ಚು. ಅಣ್ಣ ತಂಗಿಯರ ಈ ಬಂದ ಜನ್ಮದ ನಮ್ದು ಅಡ್ಡಣ್ಣ ಇವನು. ಪಾಪ ಸುಮ್ಮನೆ ಇರೋ ಅಣ್ಣ ರಾಖಿ ಕಟ್ಟಿಸ್ಕೊಂತವನೆ. ಅಲ್ಲೋಡಲ್ಲಿ ಕ್ಲಾಪ್ಸ್ ಮಾಡು ಪಾಪ. ಬಿಟ್ರೆ ಓಡ್ತವನೆ. ಮಗನೇ ಬಾಯ್ ಪಪ್ಪ. ಹಾಯ್ ಪಪ್ಪ ಬಾಯ್. ಪಪ್ಪ ಹಾಯ್ ಪಪ್ಪ ಬಾಯ್. ಮತ್ತೆ ಯಾವಾಗ ಬರ್ತೀಯಾ? ಅದಲ್ಲ ಪುಜಿ ಕಾಲ ಆ ಕಡೆ ನೀಟಾಗಿ ನೋಡು ಎಲ್ಲೈತೆ ಚಪ್ಪಲಿ. ನಾಳೆ ಬರ್ತೀನಿ ನಾನು. ಯಾವಾಗ ಬರ್ತೀಯಪ್ಪ? ನೋಡ್ ಅಕ್ಕಂಗ್ ಹೊಡಿತಾರೆ ಯಾರನ. ಕೆಳಗಡೆ ಹಾಕು, ಏನೂ ಇಲ್ಲ ಅದು. ಯಾವಾಗ ಬರ್ತೀಯ ಮತ್ತೆ? ಬೆಳಗ್ಗೆ ಬರ್ತೀಯ? ಹೋಗು. ಹುಷಾರು ನಿಧಾನ. ಬಾಯ್ ಪಾಪು. ಬಾಯ್. ನೀ ಏನ್ ಮಾಡ್ತಿದ್ಯಾ ಕಾಣದ್ ಬಿಟ್ಟು?
ಹಾಂ ಪಾಪು ಪಾಪು ಬಾಯ್ 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 ಗುಂಡ